ಹಾಯ್ ಹಲೋ ನಮಸ್ಕಾರ. ಅಧ್ಯಾಯ 1 ಅನಿವಾರ್ಯ ಬಂಧನ. ನಮ್ಮ ಚಾನಲ್‌ಗೆ ಪಟ ಅಂತ ಸಬ್ಸ್ಕ್ರೈಬ್ ಆಗಿಬಿಡಿ. ದಿನಾಂಕ ಭಾದ್ರಪದ ಶುದ್ಧ ಪೌರ್ಣಮಿ. ಸಮಯ ಸಂಜೆ 7:45. ಕಡುಗಪ್ಪು ಮೋಡಗಳು ಆಕಾಶವನ್ನ ಆವರಿಸಿದ್ವು. ಬೆಂಗಳೂರಿನ ಟ್ರಾಫಿಕ್‌ನ ಅಸಹಜ ಸದ್ದಿನಿಂದ ಕೊಂಚ ದೂರವಿರುವ ಮಲ್ಲೇಶ್ವರಂನ ಪುರಾತನ ಗಲ್ಲಿಯೊಂದರಲ್ಲಿ ನಿಂತಿರುವಂತಹ ಬಾಳಾಸು ನಿವಾಸ. ಅದರ ದೊಡ್ಡ ಗೇಟ್ ಒಳಗೆ ಇಣುಕಿದ್ರೆ ಕಾಣುವ ಕಲ್ಲಿನ ಕಂಬಗಳು, ಹಳೆ ಕಾಲದ ಕೆಂಪು ಇಟ್ಟಿಗೆಯ ಗೋಡೆಗಳು ಎಲ್ಲವೂ ಇಂದಿನ ಕರಾಳ ವಾತಾವರಣಕ್ಕೆ ತಕ್ಕಂತೆ ಮೌನವಾಗಿತ್ತು. ಕೇಸರಿ ಬಣ್ಣದ ಜಮಾರ್ನ ಮಸುಕಾದ ಬೆಳಕು ಹಳೆಯ ಮರದ ಡೈನಿಂಗ್ ಟೇಬಲ್ ಮೇಲೆ ಬಿದ್ದಿತ್ತು. ಆ ಟೇಬಲ್ ಸುತ್ತ ನಾಟಕದ ಪಾತ್ರಗಳಂತೆ 6 ಜನರು ಕುಳಿತಿದ್ದಾರೆ. ಟೇಬಲ್ ಮೇಲಿರಿಸಿದ್ದ ಹಿತ್ತಾಳೆಯ ಲ್ಯಾಟಿನ್ ಗಾಜು ಒಡೆದ ಕಾರಣ ಲ್ಯಾಟಿನ್ನ ಸಣ್ಣ ಜ್ವಾಲೆ ಗಾಳಿಯಲ್ಲಿ ಅಲುಗಾಡ್ತಿತ್ತು. ಪ್ರತಿಯೊಬ್ಬರ ಮುಖದ ಮೇಲೂ ವಿಚಿತ್ರ ನೆರಳು ಬೀಳ್ತಾ ಇತ್ತು. ಯಾರಿಗೂ ಸೌಖ್ಯವಿರಲಿಲ್ಲ. ಗಾಳಿಯಲ್ಲಿ ಗಡುಸುತನ ತುಂಬಿತ್ತು. ಅವಳ ಹೆಸರು ಅದಿತಿ. ಆ ಟೇಬಲ್ನ ಒಂದು ಮೂಲೆಯಲ್ಲಿ ಕುಳಿತಿದ್ಲು. ಕೈಯಲ್ಲಿ ಹಿಡಿದಿದ್ದ ಮಣ್ಣಿನ ಲೋಟದಲ್ಲಿ ಟೀ ಸಂಪೂರ್ಣ ತಣ್ಣಗೆ ಆಗಿತ್ತು. ನೆತ್ತಿಯಿಂದ ಹಿಡಿದು ಪಾದದವರೆಗೆ ಬಿಳಿಯ ಸಿಲ್ಕ್ ಸೀರೆಯ ಹಣೆಗೆ ಇಟ್ಟಿದ್ದ ಪುಟ್ಟ ಕಪ್ಪು ಬಿಂದಿ, ಅದು ಕಟ್ಟುನಿಟ್ಟಿನ ಶಾಸ್ತ್ರಗಳನ್ನ ಸೂಚಿಸುತ್ತದೆ. ಅವಳ ಕಣ್ಣುಗಳು ಹೊರಗೆ ಮಳೆ ಬರುವ ಮುನ್ನ ಮೋಡಗಳು ಕವಿದಂತೆ ಭಾರವಾಗಿ, ಕತ್ತಲಾಗಿ, ಒಳಗೊಳಗೆ ಬಿರುಗಾಳಿ ಎದ್ದಂತೆ ವಿಚಲಿತವಾಗಿದ್ವು. ಅವಳು ತನ್ನ ಪಕ್ಕ ಕುಳಿತಿದ್ದ ತಂದೆ ಸುಂದರಯ್ಯ ಕಡೆ ನೋಡಿದಾಳೆ. ಸುಂದರಯ್ಯನವರು ಸಣ್ಣದಾಗಿ ಕೆಮ್ಮಿದ್ರು. ಅವರ ಮಾತು ಆ ಮೌನವನ್ನ ಮುರಿಯಲು ಹೊರಟಿದ್ದ ಗಟ್ಟಿಯಾದ ಅನಿವಾರ್ಯವಾದ ಮಾತು. ಹಾಗಾದ್ರೆ ಅಂಬಿಕಾ ನಿಲಯದವರ ನಿರ್ಧಾರ ಇದೇನಾ ನಾಗರಾಜ್? ಸುಂದರಯ್ಯನವರು ತಮ್ಮ ಭಾವನೆಗಳನ್ನ ಮರೆಮಾಚುತ್ತಾ ಕೇಳಿದ್ರು. ಎದುರಿನಲ್ಲಿ ಖಡಕ್ ವ್ಯಕ್ತಿತ್ವದ ನಾಗರಾಜ್ ಕುಳಿತಿದ್ದಾರೆ. ಅವರ ಕೈ ಮಡಚಿತ್ತು. ಬೆಳ್ಳಿ ದಾರದ ಬಾರ್ಡರ್ ಇದ್ದ ರೇಷ್ಮೆ ಶರ್ಟ್ ಅವರ ಅಧಿಕಾರವನ್ನ ತೋರಿಸ್ತಾ ಇತ್ತು. ಹೌದೌದು ಸುಂದರಯ್ಯ, ನಮ್ಮ ತಾಯಿಯವರ ಆಜ್ಞೆ. ಈ ಮನೆತನದ ಮಾತು ತಪ್ಪು ಅಂತಿಲ್ಲ. ನೀವು ನೆನ್ಪಿಡಬೇಕು, 2 ಮನೆತನದ ಗೌರವದ ಪ್ರಶ್ನೆ ಇದು. ಅದಿತಿಯ ಕೈಯಲ್ಲಿ ಲೋಟ ನಡುಗಿತ್ತು. ಗೌರವ, ಯಾರದೋ ನಾಲಿಗೆಯ ನುಡಿ ಗೌರವ. ಆದರೆ ಅವಳ ಜೀವನದ ಪ್ರತಿ ಹೆಜ್ಜೆಯೂ ಬಲಿಪಶು ಆಗ್ಬೇಕಾ? ಇದೇ ಸಮಯಕ್ಕೆ ಹಿತ್ತಲ ಬಾಗಿಲು ತೆರೀತು. ಯಾರೋ ಒಳಗ್ ಬರ್ತಾರೆ. ಒಳಗೆ ಬಂದವನು ಎಲ್ಲರಿಗಿಂತ ಎತ್ತರ, ಸುಮಾರು 6 ಅಡಿಗೂ ಮೀರಿರಬಹುದು. ಅವನ ಮುಖ ಗಂಭೀರ, ಗಡುಸು, ಆಳವಾದ ಕಪ್ಪು ಕಣ್ಣುಗಳು, ಉದ್ದನೆಯ ಮೂಗು, ಸದಾ ಬಿಳಿ ಪೈಜಾಮ, ತಿಳಿನೀಲಿ ಕುರ್ತಾ ಧರಿಸಿದ್ದ ಅವನ ನಡಿಗೆಯಲ್ಲಿ ಒಂದು ನಿರ್ಲಕ್ಷ್ಯ, ಬೇಜವಾಬ್ದಾರಿಯ ಲಕ್ಷಣ ಎದ್ದು ಕಾಣ್ತಾ ಇದೆ. ಅವನ ಹೆಸರು ವಿಕ್ರಾಂತ್, ಅಂಬಿಕಾ ನಿಲಯದ ಏಕೈಕ ವಾರಸುದಾರ. ವಿಕ್ರಾಂತ್ ಟೇಬಲ್ ಬಳಿ ನಡೆದು ಬಂದು ಅವನಿಗೆ ಆಗ ಅಲ್ಲಿ ಕುಳಿತಿರುವವರ ಮಾತುಕತೆ, ಸನ್ನಿವೇಶ ಯಾವುದರ ಬಗ್ಗೆಯೂ ಆಸಕ್ತಿ ಖಂಡಿತ ಇಲ್ಲ. ಆತ ಬಂದು ಕುಳಿತಾಗ ಟೇಬಲ್ ಮೇಲಿದ್ದ ಲ್ಯಾಂಟರ್ನ್ ಗಾಳಿಯಲ್ಲೇ ನಡುಗಿತ್ತು. ನಾಗರಾಜ್ ಕಿರಿದಾದ ಕಣ್ಣುಗಳಿಂದ ವಿಕ್ರಾಂತ್‌ನನ್ನ ನೋಡಿದ್ರು. ವಿಕ್ರಾಂತ್, ಸಭೆಯಲ್ಲಿ ಇದೀಯ ನೀನು? ಕೂತ್ಕೋ. ವಿಕ್ರಾಂತ್ 1 ಸೆಕೆಂಡ್‌ನಷ್ಟೇ ತಂದೆಯ ಕಡೆ ನೋಡಿದ್ದ. ನಂತರ ನಿಧಾನವಾಗಿ ಅದಿತಿಯ ಎದುರಿನ ಚೇರ್‌ನಲ್ಲಿ ಕೂತ. ಅವನ ಕಣ್ಣುಗಳ ಮಿಂಚು ಅದಿತಿಯ ಕಣ್ಣುಗಳಿಗೆ ತಾಗ್ದಾಗ ಅದಿತಿ ತಕ್ಷಣ ಕಣ್ಣನ್ನ ಕೆಳಗೆ ಇಳಿಸಿದ್ಲು. ಅವರ ನಡುವಿನ ಅಂತರ ಸಣ್ಣದಾಗಿದ್ರೂ ಕೂಡ ಅದೊಂದು ದೊಡ್ಡ ಗೋಡೆ ತರಾನೇ ಇತ್ತು. ವಿಕ್ರಾಂತ್ ಬೇರೆ ಯಾರೋ ಮಾತನಾಡಲು ಅವಕಾಶವನ್ನ ಕೊಡದೆ ನೇರವಾಗಿ ವಿಷಯಕ್ಕೆ ಬರ್ತಾನೆ. ಅವನ ಧ್ವನಿ ರೂಕ್ಷವಾಗಿತ್ತು. ಹೇಳಿ, ಈ ಸಭೆಯ ಉದ್ದೇಶ ಏನು ಅಂತ ಗೊತ್ತಿದೆ? ಆಂಟಿ, ಸುಂದರಯ್ಯನವರೇ, ಒಂದು ಮಾತು. ಇದೊಂದು ದೊಡ್ಡ ನಾಟಕ ಅಂತ ನಿಮಗೂ ಗೊತ್ತು, ನಮಗೂ ಗೊತ್ತು. 16 ವರ್ಷಗಳ ಹಿಂದೆ ನಮ್ಮ ಮನೆತನಗಳ ಮಧ್ಯೆ ಆದ ಒಪ್ಪಂದನೂ ಇರಬಹುದು. ಆದರೆ ನಾವು 21ನೇ ಶತಮಾನದಲ್ಲಿದ್ದೇವೆ. ಸುಂದರಯ್ಯನವರ ಮುಖ ಫುಲ್ಲು ಕೆಂಪಾಗೋಯ್ತು. ಯಾವ ಮಾತು ವಿಕ್ರಾಂತ್ ಇದು? ನೀನು ನಮ್ಮನ್ನ ಅವಮಾನವೇ ಇರಬಹುದು. ವಿಕ್ರಾಂತ್‌ನ ನುಡಿ ನಡುವೆ ಬಂತು. ಅವನ ಕಣ್ಣುಗಳು ಈಗ ನೇರವಾಗಿ ಅದಿತಿಯ ಕಡೆ ನೋಡಿದ್ವು. ನಾನು ಈ ಮದುವೆಗೆ ಸಿದ್ಧ ಇಲ್ಲ. ಆಡ್ತೀನಿ ಅಂತ ನಾಟಕ ಮಾಡಲ್ಲ. ನನ್ನ ಜೀವನದ ಬಗ್ಗೆ ನಿರ್ಧಾರ ನಾನೇ ತಗೋತೀನಿ. ನಿಮ್ಮ ಈ ಹಳೆಯ ಕಾಲದ ಒಪ್ಪಂದಗಳು ನನಗೆ ಒಂದು ಕಡೆ ಕವಡೆ ಕಾಸಿನ ಬೆಲೆ ಕೂಡ ಇರೋದಿಲ್ಲ. ಅದಿತಿಯ ಮನಸ್ಸಿಗೆ ಚೇಳು ಕುಟುಕಿದ ಅನುಭವ ಆಯಿತು. ಅವಳು ತಲೆ ಎತ್ತಿ ವಿಕ್ರಾಂತ್‌ನನ್ನ ನೋಡ್ತಾ ಇದ್ದಾಳೆ. ಅವಳ ಕಣ್ಣುಗಳಲ್ಲಿ ಸಿಟ್ಟಿರಲಿಲ್ಲ, ಆದರೆ ಆಳವಾದ ನೋವು ಮತ್ತು ಪ್ರಶ್ನೆಗಳು ತುಂಬಿದ್ವು. ನಾಟಕ? ಅದಿತಿ ಮನಸ್ಸಿನಲ್ಲಿ ಅಂದುಕೊಂಡ್ಳು. ಹಾಗಾದರೆ ಈ 5 ವರ್ಷಗಳಿಂದ ಅವಳು ಕಟ್ಕೊಂಡಿದ್ದಂತಹ ಕನಸುಗಳೆಲ್ಲ ಈ ವ್ಯಕ್ತಿಗೆ ಒಂದು ಹಾಸ್ಯವಾಯಿತಾ ಅಂತ. ಅವಳು ನಿಧಾನವಾಗಿ, ಅಂದರೆ ದೃಢವಾಗಿ ಮಾತನ್ನ ಶುರು ಮಾಡಿದ್ಲು.
ಅವಳ ಧ್ವನಿ ಸಣ್ಣದಾಗಿದ್ರೂ ಆ ಸಭೆಯ ಗಡುಸುತನವನ್ನ ಭೇದಿಸ್ತಾ ಇತ್ತು. ವಿಕ್ರಾಂತ್. ಅವನು ಅಚ್ಚರಿಯಿಂದ ಅವಳ ಕಡೆ ನೋಡಿದ್ದ. ಅದಿತಿ ಸಾಮಾನ್ಯವಾಗಿ ಹೆಚ್ಚು ಮಾತಾಡ್ತಾ ಇರಲಿಲ್ಲ. ಒಮ್ಮೊಮ್ಮೆ ಮೂಗಿ ಥರನೇ ಇದ್ಬಿಡ್ತಿದ್ಲು. ಅವಳ ಶಾಂತ ಸ್ವಭಾವವೇ ಅವಳ ಪರಿಚಯವಾಗಿತ್ತು. ನೀವು ಹೇಳಿದ್ದು ಸರಿ. ಇದು ಒಂದು ನಾಟಕನ ಇರಬಹುದು, ನನಗೆ ಗೊತ್ತು. ಇದು ಎರಡು ಮನೆಯ ದೊಡ್ಡಸ್ತಿಕೆ ಉಳಿಸೋ ಪ್ರಯತ್ನ ಅಂತ. ಆದರೆ ಅದಿತಿ ಒಮ್ಮೆ ದೀರ್ಘ ಉಸಿರನ್ನ ತೆಗೆದುಕೊಂಡ್ಳು. ಅವಳ ಕಣ್ಣುಗಳಲ್ಲಿನ ನೋವು ಈಗ ಸಿಟ್ಟಾಗಿ ರೂಪಾಂತರಗೊಳ್ತಾ ಇತ್ತು. ನೀವ್ಯಾರು? ನನ್ನ ಭಾವನೆಗಳ ಬೆಲೆಯನ್ನು ನಿರ್ಧರಿಸಲು? ನಿಮಗೆ ಒಂದು ಕವಡೆ ಕಾಸಿನ ಬೆಲೆ ಇಲ್ಲದಿರುವ ಈ ಒಪ್ಪಂದದ ಹಿಂದೆ ಇನ್ನೊಂದು ಜೀವದ 5 ವರ್ಷಗಳ ನಿರೀಕ್ಷೆ ಇದೆ. ಮದುವೆ, ಬಂಧನ, ನಮ್ಮಿಬ್ಬರ ಜೀವನ, ಇದರ ಬಗ್ಗೆ ನಿಮಗೆ ಮಾತಾಡೋಕೆ ಇಷ್ಟ ಇಲ್ಲ ಅಂದಮೇಲೆ ಇಲ್ಲಿ ಬಂದು ಕೂತು ಈ ರೀತಿ ಅವಮಾನ ಮಾಡೋದು ಯಾಕೆ ಅಂತ. ನೀವು ಸಿದ್ಧ ಇಲ್ಲ ಅಂತ ಹೇಳೋದು ಸರಿ, ಆದರೆ ನಿಮ್ಮ ಮಾತುಗಳಲ್ಲಿ ಈ ಒಂದು ನೋವು ಯಾಕೆ? ವಿಕ್ರಾಂತ್ನ ಮುಖದ ಮೇಲೆ ಒಂದು ಕ್ಷಣದ ಗೊಂದಲ ಮೂಡಿ ಮಾಯವಾಗುತ್ತೆ. ಅವನ ಗಡುಸು ಮಾತುಗಳು ಅದಿತಿಯ ಪ್ರಶ್ನೆಯಿಂದ ತತ್ತರಿಸ್ತವೆ. ನೋವು, ನಿರೀಕ್ಷೆ. ವಿಕ್ರಾಂತ್ ಕಟುವಾಗಿ ನಕ್ಕ. ಅದಿತಿ, 5 ವರ್ಷಗಳ ಹಿಂದೆ ಇಬ್ಬರು ಮಕ್ಕಳು ಕೈಕುಲುಕಿದ್ರೆ ಅದು ಈಗ ಬಂಧನ ಆಗಬೇಕಾ? ಇದು ಪೆದ್ದತನ. ನೀವೇನು ಮುಗ್ದೆ ಅಂತ ಭಾವಿಸಬೇಡಿ ನನ್ನನ್ನ. ನೀವು ಈ ಒಪ್ಪಂದದ ರಕ್ಷಣೆಯಲ್ಲಿ ಕೇವಲ ಸಮಾಜದ ಮುಖ ಉಳಿಸುವಂತಹ ಪ್ರಯತ್ನದಲ್ಲಿದ್ದೀರಿ ಅಷ್ಟೆ. ಅದಿತಿ ಕೈಯಲ್ಲಿದ್ದ ತಣ್ಣನೆಯ ಲೋಟವನ್ನ ನಿಧಾನವಾಗಿ ಟೇಬಲ್ ಮೇಲೆ ಇರಿಸ್ತಾಳೆ. ಅವಳ ಕಣ್ಣುಗಳಿದ್ದ ಒಂದು ಹನಿ ನೀರು ಕೆನ್ನೆಯ ಮೇಲೆ ಜಾರತ್ತೆ. ಹೌದು ವಿಕ್ರಾಂತ್, ನಾನು ಪೆದ್ದಿ. ಯಾಕಂದ್ರೆ ನೀವು ಕೇವಲ ಒಪ್ಪಂದದ ಬಗ್ಗೆ ಮಾತ್ರ ಯೋಚಿಸ್ತಾ ಇದ್ದೀರಿ. ನಾನು ನಾನು ನಿಮ್ಮಲ್ಲಿ ನಮ್ಮ ಜೀವನದ ಬಗ್ಗೆ ನಂಬಿಕೆ ಇಟ್ಟಿದ್ದೆ. ಆದರೆ ಇರಲಿ, ನಿಮ್ಮ ನಿರ್ಧಾರ ಸ್ಪಷ್ಟವಾಗಿದೆ. ನಾಗರಾಜ್ ಅಂಕಲ್, ಅಪ್ಪಾಜಿ, ನನ್ನ ಕಡೆಯಿಂದ ಈ ಮದುವೆಗೆ ನನ್ನ ವಿರೋಧ ಇದೆ. ಅಲ್ಲಿ ನೆರೆದಿದ್ದ ಎಲ್ಲರೂ ಶಾಕ್ ಆಗ್ತಾರೆ. ಅಂಬಿಕಾ ನಿಲಯದ ವಿರುದ್ಧ ನಿಂತು ಮಾತನಾಡುವಂತಹ ಧೈರ್ಯ ಅದಿತಿಗಿರಬಹುದೇ? ಸುಂದರಯ್ಯನವರು ಕೈ ಸನ್ನೆ ಮಾಡಿ ಅದಿತಿಯನ್ನ ತಡೆಯೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಿತಿ, ನೀನು ಮಾತಾಡೋ ಹಾಗಿಲ್ಲ. ಅಪ್ಪಾಜಿ. ಅದಿತಿ ಅವರ ಕಡೆ ತಿರುಗಿದ್ಲು. ನನ್ನ ಜೀವನದ ಬಗ್ಗೆ ಮಾತಾಡೋಕೆ ನನಗೆ ಅಧಿಕಾರ ಇಲ್ವಾ? ನಮ್ಮ ಮನೆತನದ ಗೌರವಕ್ಕಾಗಿ ನಾನು ಮೌನವಾಗಿ ಬಲಿಪಶು ಆಗ್ಬೇಕಾ? ವಿಕ್ರಾಂತ್ ಅವಳ ಈ ಧೈರ್ಯದ ಮಾತುಗಳನ್ನ ಕೇಳಿ ಮತ್ತಷ್ಟು ಸಿಟ್ಟಾಗ್ಬಿಟ್ಟ. ಅವನು ಟೇಬಲ್ ಮೇಲೆ ಕೈ ಇಟ್ಕೊಂಡು ಮುಂದೆ ಬಾಗಿದ್ದ. ನೀವು ಇಬ್ರು, ವಿಕ್ರಾಂತ್ ಅದಿತಿ ಮತ್ತು ಸುಂದರಯ್ಯವರನ್ನ ನೋಡಿದ್ದ, ನಾಟಕ ಮಾಡೋದನ್ನ ನಿಲ್ಲಿಸಿ. ನಿಮ್ಮ ಗೌರವ ಉಳಿಸಲು ನಾನೇನು ಜೀತಕ್ಕೆ ಸಿಕ್ಕಿಲ್ಲ. ಈ ಮದುವೆ ಆಗಲ್ಲ ಅಷ್ಟೇ. ಅವನು ತಕ್ಷಣ ಚೇರನ್ನ ಹಿಂದಕ್ಕೆ ತಳ್ಳಿ ಎದ್ದು ನಿಂತ. ನಾಗರಾಜ್ ಮಾತ್ರ ಸಿಟ್ಟಿನಿಂದ ಹುರಿದು ಹೋದ್ರು. ಹೇ ವಿಕ್ರಾಂತ್, ವಿಕ್ರಾಂತ್ ನಿಲ್ಲು. ವಿಕ್ರಾಂತ್ ಹೋದ ನಂತರ ವಾತಾವರಣ ಸಂಪೂರ್ಣವಾಗಿ ವಿಭಿನ್ನವಾಗಿ ಚೇಂಜ್ ಆಗೋಯ್ತು. ನಾಗರಾಜ್, ಸುಂದರಯ್ಯನವರು ಮತ್ತು ಉಳಿದ ಹಿರಿಯರು ಗಂಟೆಗಟ್ಟಲೆ ಮಾತುಕತೆಗಳನ್ನೆಲ್ಲ ನಡೆಸಿಬಿಟ್ರು. ಈ ಮಾತುಕತೆ ಎಲ್ಲವೂ ಮುಖ್ಯವಾಗಿ ವ್ಯಾಪಾರ ಮತ್ತು ಒಂದು ಆಸ್ತಿಗೆ ಸಂಬಂಧಿಸಿದ ಹಾಗೆ ಸುತ್ತಾಯಿತು. ಒಪ್ಪಂದದ ಪ್ರಕಾರ ಮದುವೆ ಏನಾದ್ರು ಆಗಲಿಲ್ಲ ಅಂದರೆ 2 ಕುಟುಂಬಗಳ ನಡುವಿನ ಒಂದು ದೊಡ್ಡ ಮಟ್ಟದ ವ್ಯಾಪಾರ ಒಪ್ಪಂದ ಮುರಿದು ಬೀಳುತ್ತೆ. ಸಾವಿರಾರು ಕೋಟಿಗಳ ವ್ಯವಹಾರ ನೆಲಕಚ್ಚುತ್ತೆ. ಸುಂದರಯ್ಯನವರ ಕುಟುಂಬ ಸಂಪೂರ್ಣವಾಗಿ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿಬಿಡುತ್ತೆ. ಅದಿತಿ ಇತ್ತಲ ಬಾಗಿಲ ಬಳಿ ನಿಂತು ಈ ಮಾತುಗಳನ್ನು ಕೇಳ್ತಿದ್ಲು. ಪ್ರತಿಯೊಂದು ಮಾತು ಅವಳ ಹೃದಯಕ್ಕೆ ಮೂಳೆ ಹೊಡೆದಂತಿತ್ತು. ನಾಗರಾಜ್ ಗಂಭೀರವಾಗಿ ಹೇಳಿದ್ರು. ಸುಂದರಯ್ಯ, ವಿಕ್ರಾಂತ್ ದುರಹಂಕಾರಿ. ಅವನಿಗೆ ಬುದ್ಧಿ ಕಲಿಸಬೇಕು. ಆದರೆ ಈ ಮದುವೆ ಆಗಲೇಬೇಕು. ಇದು ಕೇವಲ ಭಾವನಾತ್ಮಕ ವಿಷಯ ಅಲ್ಲ, ಆರ್ಥಿಕ ಅನಿವಾರ್ಯತೆಯೂ ಹೌದು. ನಿಮ್ಮ ಕಾರ್ಖಾನೆ, ನಿಮ್ಮ ಮನೆಯ ಕತೆ ಎಲ್ಲ ಗೊತ್ತಿದೆ ನನಗೆ. ನಿಮ್ಮ ಗೌರವಕ್ಕಾಗಿ ನಾನು ಇನ್ನೂ ನಿಮಗೆ ಸಹಾಯ ಮಾಡೋಕೆ ನಿಂತಿದ್ದೀನಿ. ನೀವು ಅದಿತಿಯನ್ನು ಖಂಡಿತ ಒಪ್ಪಿಸಲೇಬೇಕು. ಏನು ಮಾಡ್ತೀರ ನನಗೆ ಗೊತ್ತಿಲ್ಲ. ವಿಕ್ರಾಂತನನ್ನು ನಾನು ನೋಡ್ಕೊಳ್ತೀನಿ. ಸುಂದರಯ್ಯನವರು ತಲೆಯನ್ನು ತಗ್ಗಿಸಿದ್ರು. ಅವರು ಅದಿತಿಯ ಕಡೆ ಒಂದು ನೋಟವನ್ನು ಕೂಡ ನೀಡಿದರು. ಆ ನೋಟದಲ್ಲಿ ದುಃಖ, ನೋವು, ಅಸಹಾಯಕತೆ, ಅಪರಾಧ ಭಾವ ಎಲ್ಲವೂ ಕೂಡ ಇತ್ತು. ಅದಿತಿ ಸುಂದರಯ್ಯನವರ ಒಂದು ಬಳಿ ಬಂದು ನಿಧಾನವಾಗಿ, ನನ್ನ ಮಗು, ನಮಗೆ ಬೇರೆ ದಾರಿ ಇಲ್ಲ. ಇದು ನಮ್ಮ ಗೌರವ, ಸಂಪೂರ್ಣ ಭವಿಷ್ಯದ ಪ್ರಶ್ನೆ. ನೀನು ಈ ವಿಷಯದಲ್ಲಿ ನಮ್ಮ ಜೊತೆ ಇರಲೇಬೇಕು. ಅದಿತಿ ತನ್ನ ಅಪ್ಪನನ್ನು ನೋಡಿದ್ಲು.
ತಂದೆಯ ಕಣ್ಣಿನಲ್ಲಿ ಮೊದಲ ಬಾರಿಗೆ ಅವಳು ಆಳವಾದ ಭಯವನ್ನ ಕಂಡ್ಳು. ಆ ನೋಟ ಅವಳ ಎಲ್ಲಾ ಪ್ರತಿರೋಧವನ್ನ ಮುರಿದ್ಬಿಡ್ತು. ತನ್ನ ತಂದೆಯ ವ್ಯಾಪಾರಕ್ಕಾಗಿ, ತನ್ನ ಮನೆತನದ ಗೌರವಕ್ಕಾಗಿ ಅವಳು ತನ್ನ ಇಚ್ಛೆಯನ್ನ ಕೊಲ್ಲಲು ಸಿದ್ಧಳಾದ್ಲು. ಸರಿ ಅಪ್ಪಾಜಿ, ಅದಿತಿ ಅಸ್ಪಷ್ಟ ಧ್ವನಿಯಲ್ಲಿ ಹೇಳಿದ್ಲು. ಅವಳ ಮನಸ್ಸು ಸಂಪೂರ್ಣವಾಗಿ ಕದಳಿತ್ತು. ಇದು ಯಾವ ರೀತಿಯ ಜೀವನ? ಒಪ್ಪಂದದ ಬಲಿಪಶು, ಪ್ರೀತಿಯಲ್ಲದ ಬಂಧನ. ಅದೇ ರಾತ್ರಿ ಮಳೆ ಜೋರಾಗಿ ಪ್ರಾರಂಭ ಆಗಿತ್ತು. ಬಿರುಗಾಳಿಯೊಂದಿಗೆ ಬರುವ ಮಳೆ ಆ ಮನೆಯ ಕಲ್ಲು ಗೋಡೆಗಳ ಮೇಲೆ ಬಡಿತಾ ಇತ್ತು. ವಿಕ್ರಾಂತ್ ಕೂಡ ಮಲ್ಲೇಶ್ವರಂನಿಂದ ಹೊರಟು ನೇರವಾಗಿ ತನ್ನ ಫಾರ್ಮ್ ಹೌಸ್ಗೆ ಬಂದಿದ್ದ. ಅಲ್ಲಿ ಲೈಟ್ಗಳು ಆಫ್ ಆಗಿದ್ವು. ಬರೀ ಹತ್ತಿರದ ಕೆರೆಯ ದೀಪಗಳು ಮಾತ್ರ ಹೆಣಗ್ತಾ ಇದ್ವು. ಅವನು ತನ್ನ ರೂಮಿನ ದೊಡ್ಡ ಗಾಜಿನ ಕಿಟಕಿಯ ಮುಂದೆ ನಿಂತಿದ್ದ. ಆ ಗಾಜಿನ ಮೇಲೆ ಮಳೆ ಹನಿಗಳು ವೇಗವಾಗಿ ಜಾರ್ತಾ ಇದ್ವು. ಅವನ ಮನಸ್ಸು ಗೊಂದಲದಲ್ಲಿತ್ತು. ಕೋಪ, ಸಿಟ್ಟು, ಅಸಹಾಯಕತೆ ಅನ್ನೋದು ಎಲ್ಲವೂ ಕೂಡ ಅತಿರೇಕಕ್ಕೆ ಹೋಗಿತ್ತು. ನಾನು ಒಪ್ಪೋದೇ ಇಲ್ಲ. ಆ ಒಪ್ಪಂದಕ್ಕಾಗಿ ನಾನು ಯಾಕೆ ನನ್ನ ಜೀವನವನ್ನೇ ಹಾಳು ಮಾಡ್ಕೊಳ್ಬೇಕು? ಮನಸ್ಸಿನಲ್ಲಿ ಗಟ್ಟಿಯಾಗಿನೇ ಅಂದ್ಕೊಂಡ. ಆದರೆ ಟೇಬಲ್ ಮೇಲೆ ಅದಿತಿ ಮಾತನಾಡಿದ ಮಾತುಗಳು ಅವನ ಕಿವಿಯಲ್ಲಿ ಇನ್ನೂ ಗುನುಗ್ತಾನೆ ಇದ್ದಾವೆ. ನಾನು ನಿಮ್ಮಲ್ಲಿ ನಮ್ಮ ಜೀವನದ ಬಗ್ಗೆ ನಂಬಿಕೆ ಇಟ್ಟಿದ್ದೆ. ನಮ್ಮ ಜೀವನದ ಬಗ್ಗೆ ನಂಬಿಕೆ. ವಿಕ್ರಾಂತನ ಕೈಯನ್ನ ಮುಷ್ಟಿ ಮಾಡಿ ಕಿಟಕಿಯ ಗಾಜಿನ ಮೇಲೆ ನಿಧಾನವಾಗಿ ತಡ್ತಾನೆ. ಆ ಮೌನವಾದ ಕತ್ತಲೆಯಲ್ಲಿ ಅವನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಅನ್ನೋದು ಮರುಕಳಿಸುತ್ತೆ. ಆದರೆ ಆ ಹುಡುಗಿಗೆ ನಿಜವಾಗಿಯೂ ನನ್ನ ಬಗ್ಗೆ, ನಮ್ಮ ಭವಿಷ್ಯದ ಬಗ್ಗೆ ನಂಬಿಕೆ ಇತ್ತಾ? ಅವಳ ಕಣ್ಣಲ್ಲಿ ಕಂಡ ಆ ನೋವು ನಾಟಕ ಏನಾಗಿರಲಿಲ್ಲ. ಅದು ಆಳವಾದ ನೋವಾಗಿತ್ತು. ಅವಳನ್ನು ಯಾಕೆ ನೋವಿನಿಂದ ಬಿಡಬೇಕು? ನಾನು ಈ ಮದುವೆಯನ್ನು ನಿರಾಕರಿಸಿದ್ರೆ ಅವಳು ನನ್ನ ಹಾಗೆ ಒಪ್ಪಂದದಿಂದ ಹೊರಬರೋಕೆ ಬಯಸ್ತಿರ್ಲಿಲ್ವೇ? ವಿಕ್ರಾಂತ್ನ ಮನಸ್ಸು ಕನ್ಫ್ಯೂಸ್ ಆಗತ್ತೆ. ಒಂದು ಕಡೆ ಸಿಟ್ಟು, ಇನ್ನೊಂದು ಕಡೆ ಅನುಕಂಪದ ಭಾವನೆಗಳು. ಆದರೆ ಸಿಟ್ಟು ಮಾತ್ರ ಗೆಲ್ಲತ್ತೆ. ಅವನು ಮೌನವಾಗಿ ತಿರುಗಿ ತನ್ನ ಟೇಬಲ್ ಮೇಲೆ ಬಳಿ ನಡೆದು ಬಂದ ಟೇಬಲ್ನ ಕೆಳಗಿದ್ದ ಒಂದು ಪುಟ್ಟ ಹಳೆಯ ಮರದ ಪೆಟ್ಟಿಗೆಯನ್ನು ತೆಗಿತಾನೆ. ಆ ಪೆಟ್ಟಿಗೆ ಮೇಲೆ ಹಳೆಯ ಬೂದು ಬಣ್ಣದ ಧೂಳನ್ನೋದು ಕೂತಿರುತ್ತೆ. ಒಳಗೆ ಮಡಚಿಟ್ಟಿದ್ದ ಒಂದು ಹಳೆಯ ಕಾಗದ ಇತ್ತು. ಆ ಕಾಗದವನ್ನು ನಿಧಾನವಾಗಿ ತೆರಿತಾನೆ. ಅದು ಒಂದು ಹಳೆಯ ಕಪ್ಪು ಬಿಳಿ ಫೋಟೋ. ಆ ಫೋಟೋದಲ್ಲಿ ಯುವಕನೊಬ್ಬ, ಆ ಹುಡುಗಿಯೊಬ್ಬಳು ನಗುತ್ತಾ ಕೈಗಳನ್ನು ಹಿಡಿದು ನಿಂತಿದ್ರು. ಆ ಹುಡುಗ ವಿಕ್ರಾಂತ್ನಂತೆಯೇ ಕಾಣುತ್ತಿದ್ದ. ಆದರೆ ಇನ್ನು ಯುವಕ ಆ ಹುಡುಗಿ. ಅವಳ ಮುಖ ಸ್ವಲ್ಪ ಮಸುಕಾಗಿತ್ತು. ಆದರೆ ಅವಳ ನಗುವಿನಲ್ಲಿ ಏನೋ ಒಂದು ವಿಚಿತ್ರವಾದ, ಅತ್ಯದ್ಭುತವಾದ ಆಕರ್ಷಣೆ ಅನ್ನೋದಿತ್ತು. ವಿಕ್ರಾಂತ್ ಆ ಫೋಟೋವನ್ನು ನೋಡಿ ಕಟುವಾಗಿ ಹೇಳಿದ. ಅವನ ದೃಶ್ಯ ನಿಗೂಢವಾಗಿತ್ತು. ಧ್ವನಿ ಕಡಿಮೆಯಾಗತ್ತೆ. ನಾನು ಈ ಮದುವೆಗೆ ಒಪ್ಪಲ್ಲ. ಅದಕ್ಕೆ ಯಾರಿಗೂ ಗೊತ್ತಿಲ್ಲದ ಕಾರಣ ಇದೆ. ಆ ಕಾರಣಕ್ಕಾಗಿ ಈ ನಾಟಕ ಮುಗಿಲೇಬೇಕು. ನೀವು ಅದಿತಿ ನನ್ನ ಜೀವನಕ್ಕೆ ಬರಲೇಬಾರದು. ಅವನು ಆ ಫೋಟೋವನ್ನು ಮತ್ತೆ ಎತ್ತಿ ಇಂದಿನ ಲೈಬ್ರರಿಯ ಗೋಡೆಯಲ್ಲಿ ಅಡಗಿಸಿಟ್ಟಿದ್ದ. ಒಂದು ಪೆಟ್ಟಿಗೆಯೊಳಗೆ ಹಾಕಿದ್ದ. ಆ ಪೆಟ್ಟಿಗೆಯ ಹಿಂದೆ ಬಂಗಾರದ ದಾರದಿಂದ ಹೊಲಿದ ಅದಿತಿ ಎಂದು ಬರೆದ ಇನ್ನೊಂದು ಪುಟ್ಟ ಕಾಗದದ ತುಂಡು ಕೂಡ ಅಂಟಿಸಲಾಗಿತ್ತು. ಅದೇ ಸಮಯದಲ್ಲಿ ಮಲ್ಲೇಶ್ವರಂ ಬಾಳಾಸು ನಿವಾಸದಲ್ಲಿ ಅದಿತಿ ತನ್ನ ರೂಮ್ನಲ್ಲಿ ಕುಳಿತುಕೊಂಡಿದ್ದಾಳೆ. ತಾಯಿ 10 ಸಲ ಬಂದು ಬಂದು ಮಾತಾಡಿಸಿದ್ರು ಕೂಡ ಅದಿತಿ ತಲೆ ಅಳ್ಳಾಡಿಸಿ ಸಮಾಧಾನ ಪಡಿಸಿದ್ಲು. ಆದರೆ ಅವಳ ಹೃದಯ ಮಾತ್ರ ಗಟ್ಟಿಯಾಗಿಯೇ ಇತ್ತು. ಮದುವೆಗೆ ಒಪ್ಪಿಗೆ ಕೊಟ್ಟ ನಂತರ ಮನಸ್ಸಿಗೆ ಭಾರ ಇಳಿದಿರಲಿಲ್ಲ. ಬದಲಿಗೆ ಅತಿಯಾಗಿ ಹೆಚ್ಚಾಗಿತ್ತು. ವಿಕ್ರಾಂತ್ನ ಮಾತುಗಳು, ಕಟುವಾದ ಮಾತುಗಳು, ಅವಮಾನ ಮತ್ತು ಅವನ ಕೋಪ ಎಲ್ಲವೂ ಅವಳನ್ನ ಬಹಳ ಘಾಸಿಗೊಳಿಸಿದವು. ಒಪ್ಪಂದ. ಅದಿತಿ ಮನಸ್ಸಿನಲ್ಲಿ ಗೊಣಕೊಂಡ್ಳು. ಈ ಒಪ್ಪಂದವೇ ನಾವಿಬ್ಬರಿಗೂ ಶಾಪವಾಗೋಯ್ತಾ ಹೇಗೆ? ಅವಳು ತನ್ನ ಡೈರಿಯನ್ನ ತೆರೆದ್ಲು. ಮೊದಲ ಪೇಜ್ನಲ್ಲಿ ಅವಳ ಗೀಚು ಬರಹದಲ್ಲಿ ಬರೆದಿದ್ಲು. ಅನಿವಾರ್ಯತೆ, ಬಲಿಪಶು, ನಾನು ಸುಮ್ಮನೆ ಇದ್ದೆ. ಆದರೆ ಈಗ ನನಗೆ ಈ ಮದುವೆ ಆಗಲೇಬೇಕು. ಇದು ಕೇವಲ ನನ್ನ ಅಪ್ಪಾಜಿ ಮನೆತನದ ಗೌರವಕ್ಕೆ ಮಾತ್ರ ಅಲ್ಲ. ಅವಳು ಆ ಡೈರಿಯನ್ನು ಮುಚ್ಚಿದ್ಲು. ಮತ್ತೆ ತೆರೆದು ಒಂದು ಪೆನ್ಸಿಲನ್ನು ತೆಗೆದುಕೊಂಡ್ಳು. ಡೈರಿಯ ಒಳಗಿನ ಕವರ್ ಪುಟದಲ್ಲಿ ಅಸ್ಪಷ್ಟವಾಗಿ ಬರೆದಿದ್ದ ಹಳೆ ಕಾಲದ ಒಂದು ಮೊಬೈಲ್ ಸಂಖ್ಯೆಯನ್ನು ಅವಳು ಮತ್ತೆ ತಿದ್ದಿದ್ಲು. ಒಂದು
ಆ ಸಂಖ್ಯೆ ಕೆಳಗೆ ಕೇವಲ ಒಂದೇ ಒಂದು ಅಕ್ಷರವನ್ನ ಮಾತ್ರ ಗೆಜ್ತಾಳೆ, ಎಸ್ ಅಂತ. ಅವಳ ಕಣ್ಣುಗಳು ಆ ಮೊಬೈಲ್ ಸಂಖ್ಯೆಯ ಮೇಲೆ ನೆಟ್ಟಿದ್ವು. ಅವಳ ತುಟಿಗಳು ನಿಧಾನವಾಗಿ ಒಂದು ಹೆಸರನ್ನ ಅಪ್ಪಿಸಿಬಿಟ್ಟಿದ್ವು. ಆ ಹೆಸರಿನಲ್ಲಿ ಭರವಸೆ, ಭಯ, ಯಾವುದೋ ಒಂದು ರಹಸ್ಯ ಅನ್ನೋದು ಸೇರ್ಕೊಂಡಿತ್ತು. ವಿಕ್ರಾಂತ್, ನೀನು ಈ ಮದುವೆಯನ್ನು ನಿರಾಕರಿಸೋಕೆ ಇಷ್ಟಪಟ್ರೆ ಅದು ನನ್ನ ಅನಿವಾರ್ಯತೆಯನ್ನು ಮುರಿಯಲು ನನಗೆ ಕಷ್ಟವಾಗತ್ತೆ. ನನಗೆ ಈ ಮದುವೆ ಆಗಲೇಬೇಕು, ನಿನ್ನನ್ನು ಆ ರಹಸ್ಯದಿಂದ ರಕ್ಷಿಸೋಕೆ. ಅವಳು ಡೈರಿಯನ್ನು ಮುಚ್ಚಿ ಬೆಡ್ಗೆ ತಲೆ ಇಟ್ಲು. ಹೊರಗಿನ ಮಳೆ, ಬಿರುಗಾಳಿ ಮತ್ತು ಒಳಗಿನ ಮೌನ ಎಲ್ಲವೂ ಸೇರಿ ಈ ಕಡ್ಡಾಯ ಬಂಧನದ ಕಥೆಯ ಮೊದಲ ಅಧ್ಯಾಯಕ್ಕೆ ತೆರೆಯನ್ನು ಎಳೆದಿದ್ವು. ವಿಕ್ರಾಂತ್, ಅವನು ತನ್ನ ಮದುವೆಯನ್ನು ತಡೆಯಲು ತನ್ನ ಅತ್ತಿಗೆಯ ಹಳೆಯ ಫೋಟೋವನ್ನು ಯಾಕೆ ಬಳಸ್ತಾ ಇದ್ದಾನೆ? ಆ ಫೋಟೋದಲ್ಲಿ ಯಾರಿದ್ದಾರೆ? ಅದಿತಿ ವಿಕ್ರಾಂತಿಂದ ರಕ್ಷಿಸುವ ರಹಸ್ಯ ಆದರೂ ಏನು? ಮತ್ತು ಆ ಹಳೆಯ ಮೊಬೈಲ್ ಸಂಖ್ಯೆ ಯಾರದಿರಬಹುದು? ಎಸ್, ಯಾರಿರ್ಬೋದು? ಎಸ್, ವಿಕ್ರಾಂತ ಇರ್ಬೋದಾ ಅಥವಾ ಬೇರೆ ಯಾರಾದರೂ? ಮದುವೆ ನಿಶ್ಚಯವಾದ 3 ದಿನಗಳ ನಂತರ, ಸಮಯ ಮಧ್ಯಾಹ್ನ 2:30 ಗಂಟೆ. ವಿಕ್ರಾಂತ್ನ ಮುಖ್ಯ ಕಚೇರಿಯಲ್ಲಿ, ಅಂಬಿಕಾ ನಿಲಯದ ಗ್ರೂಪ್ನ 15ನೇ ಮಹಡಿ. ಆಫೀಸ್ನ ಗೋಡೆಗಳೆಲ್ಲ ಗಾಜಿನಿಂದ ಮಾಡಿದ್ವು. ಹೊರಗೆ ಬೆಂಗಳೂರಿನ ಬಿಸಿಲು ತೀಕ್ಷ್ಣವಾಗಿಯೇ ಇತ್ತು, ಆದರೆ ಒಳಗಿನ ವಾತಾವರಣ ಇನ್ನೂ ತೀಕ್ಷ್ಣವಾಗಿತ್ತು. ವಿಕ್ರಾಂತ್ ಕಪ್ಪು ಸೂಟ್ನಲ್ಲಿ ತನ್ನ ಗಡಸು ಮುಖಭಾವದೊಂದಿಗೆ ತನ್ನ ದೊಡ್ಡ ಕಚೇರಿಯ ಮಧ್ಯದಲ್ಲಿ ನಿಂತಿದ್ದ. ಅವನ ಸಹಾಯಕ ರಮೇಶ್ ನಿಧಾನವಾಗಿ ಬಾಗಿಲನ್ನು ತೆರೆದು ಒಳಗೆ ಬಂದ. ಸರ್, ಅದಿತಿ ಮಿಸ್ ಬಂದಿದ್ದಾರೆ. ಸುಂದರಯ್ಯ ಅಂಕಲ್ ಕಡೆಯಿಂದ ರಮೇಶ್ನ ಮಾತುಗಳಲ್ಲಿ ಒಂದು ಬಗೆಯ ಅಳುಕಿತ್ತು. ವಿಕ್ರಾಂತ್ನ ಕೈಲಿದ್ದ ಪೆನ್ನನ್ನು ಮೇಜಿನ ಮೇಲೆ ಬಲವಾಗಿ ಇರಿಸಿದ. ಬರಕ್ ಹೇಳು, ಒಳಗೆ ಬರುವಾಗ ಬಾಗಿಲು ಹಾಕ್ಲಿ. 1 ನಿಮಿಷದ ನಂತರ ಅದಿತಿಯು ಒಳಗೆ ಬಂದ್ಲು. ಇದ್ದವಳು ಆ ಹಳೆಯ ಮನೆಯ ಶಾಂತ ಸ್ತ್ರೀಯಂತಿರಲಿಲ್ಲ. ತಿಳಿ ಹಸಿರು ಬಣ್ಣದ ಕಾಟನ್ ಕುರ್ತಾ ಪ್ಯಾಂಟನ್ನು ಧರಿಸಿದ್ಲು. ಮುಖದಲ್ಲಿ ಕಣ್ಮರೆಯಾದ ಆ ಮುಗ್ಧತೆ ಇರಲಿಲ್ಲ. ಈಗ ಅಲ್ಲಿ ಒಂದು ರೀತಿಯ ದೃಢ ನಿರ್ಧಾರ ಮತ್ತು ಸಿಟ್ಟು ಮನೆ ಮಾಡಿತ್ತು. ಸಿಟ್ಟು ಅನ್ನೋದು ಮನೆ ಮಾಡಿತ್ತು. ಅದಿತಿ ಬಾಗಿಲನ್ನ ಹಾಕಿ ವಿಕ್ರಾಂತಿಂದ ದೂರ ನಿಂತ್ಕೊಂಡ್ಲು. ವಿಕ್ರಾಂತ್ ಆಫೀಸ್ನ ಕುರ್ಚಿಯಲ್ಲಿ ಕೂತ. ಬನ್ನಿ ಅದಿತಿ, ಕೂತ್ಕೋ. ವಿಕ್ರಾಂತ್ನ ಧ್ವನಿ ಒಂದು ಸಿಡುಕುತನದಿಂದ ಕೂಡಿತ್ತು. ಮದುವೆಗೆ ಒಪ್ಪಿಗೆ ಕೊಟ್ಟ ನಂತರ ಇದು ಮೊದಲ ಮೀಟಿಂಗ್ ಅಲ್ವಾ? ನೀನು ನಾಟಕ ಮುಗಿಸಿ ಕೊನೆಗೂ ನಮ್ಮ ಗೌರವ ಉಳಿಸಲು ಒಪ್ಪಿದೀಯಾ ಅಂತ ನನ್ನ ತಂದೆ ಹೇಳಿದ್ರು. ಅಭಿನಂದನೆಗಳು. ಅದಿತಿ ಒಂದು ಹೆಜ್ಜೆ ಮುಂದೆ ಬಂದ್ಲು. ಆಫೀಸಿನ ತಂಪು ವಾತಾವರಣದಲ್ಲಿಯೂ ಅವಳಿಗೆ ಬೆವರು ಬರ್ತಾ ಇದೆ. ವಿಕ್ರಾಂತ್, ನಾನು ಇಲ್ಲಿ ನಿಮ್ಮ ಅಭಿನಂದನೆ ಪಡೆಯೋಕೆ ಖಂಡಿತ ಬಂದಿಲ್ಲ. ಅದಿತಿಯ ಧ್ವನಿ ಗಟ್ಟಿಯಾಗಿಯೇ ಇತ್ತು. ನನಗೆ ತಿಳಿದಿದೆ ಈ ಮದುವೆ ಯಾಕೆ ನಿಮ್ಗೆ ಇಷ್ಟ ಇಲ್ಲ ಅಂತ. ನೀವೊಬ್ಬ ಪ್ರೀತಿ ಪಾತ್ರರ ಕೈಬಿಟ್ಟ ಅದೃಷ್ಟನೇ ಇರಬಹುದು. ನನಗೆ ಗೊತ್ತು, ನನಗೆ ನಿಮಗೆ ಕೇವಲ ಅನಿವಾರ್ಯತೆ ಮಾತ್ರ ಇತ್ತು ಅಂತ. ವಿಕ್ರಾಂತ್ ಕುರ್ಚಿಯಿಂದ ದಿಗ್ಭ್ರಮೆಗೊಂಡು ಎದ್ದು ನಿಂತ. ಏನು, ನತಾದೃಷ್ಟನಾ? ಏನು ಗೊತ್ತು ನಿನಗೆ? ನಿಮ್ಮಂಥ ಹೆಣ್ಣು ಮಕ್ಕಳು ಪುಟ್ಟ ಪುಟ್ಟ ಧಾರಾವಾಹಿಗಳನ್ನೆಲ್ಲ ನೋಡಿ ಪ್ರೀತಿ ಪ್ರೇಮದ ಬಗ್ಗೆ ದೊಡ್ಡ ಕಲ್ಪನೆ ಕಟ್ಕೊಂಡು ಬಿಡ್ತೀರಾ. ಆದರೆ ರಿಯಾಲಿಟಿ ಬೇರೆನೇ ಇರುತ್ತೆ. ಈ ಮದುವೆ ನನಗೆ ಇಷ್ಟಕ್ಕೆ ಆಗ್ತಾ ಇಲ್ಲ. ನನ್ನ ಇಷ್ಟಕ್ಕೆ ಮಾತ್ರ ಆಗ್ತಿದೆಯಾ? ಅದಿತಿ ತಕ್ಷಣ ತಿರುಗೇಟು ನೀಡಿದ್ಲು. ನಾನು ಯಾವ ಮುಗ್ಧ ಧಾರಾವಾಹಿಗಳನ್ನ ನೋಡೋದಿಲ್ಲ ಅಥವಾ ನೋಡಿದ್ದೀನೋ ಗೊತ್ತಿಲ್ಲ. ಆದರೆ 25 ವರ್ಷದ ನನ್ನ ಜೀವನದಲ್ಲಿ ನನಗಿರುವಂತಹ ಆಸೆ ಕನಸುಗಳನ್ನು ನೀನು ಕೇವಲ ನಿನ್ನ ಅನಿವಾರ್ಯತೆ ಮತ್ತು ವ್ಯಾಪಾರದ ಒತ್ತಡದ ಹಿಂದೆ ಮರೆಮಾಚೋಕೆ ಪ್ರಯತ್ನಿಸಬೇಡ. ನಿಮ್ಮ ಆಸೆಗಳು. ವಿಕ್ರಾಂತ್ನ ನಕ್ಕ. ಅದು ಕಟುವಾದ ನಗು. ಓಹೋ, ಹಾಗಾದ್ರೆ ನಿಮ್ಮ ಆಸೆ ಏನು? ಅಂಬಿಕಾ ನಿಲಯದ ಸೊಸೆಯಾಗಬೇಕೋ, ನನ್ನ ಆಸ್ತಿಯಲ್ಲಿ ಪಾಲು ಪಡಿಬೇಕೋ? ಅಷ್ಟೇ ತಾನೇ? ನಿಮ್ಮ ತಂದೆ ನಿಮ್ಮನ್ನ ಕಳಿಸಿದ್ದು ಅದಕ್ಕೆ ತಾನೇ, ಆರ್ಥಿಕ ಲಾಭಕ್ಕಾಗಿ. ವಿಕ್ರಾಂತ್ನ ಈ ಮಾತು ಅದಿತಿಯ ಹೃದಯವನ್ನ ಚುಚ್ಚಿತ್ತು. ಒಂದು ರೀತಿಯ ಕೆಟ್ಟ ಮಾತೇ ಇದು. ಆಳವಾದ ನೋವು ಮತ್ತು ಅವಳ ಕಣ್ಣುಗಳಲ್ಲಿ ಹೊಳಿತು. ಇಂತಹ ದೊಡ್ಡ ಮನುಷ್ಯನ ಬಾಯಲ್ಲಿ ಸಣ್ಣತನ. ಅದಿತಿ ಮನಸ್ಸಿನಲ್ಲಿ, ದೇವರೇ, ಈ ಮನುಷ್ಯ ಯಾಕೆ ಇಷ್ಟು ತಪ್ಪು ತಿಳಿದಿದ? ನನ್ನ ಅಪ್ಪನ ವ್ಯವಹಾರ ಇವತ್ತಿಗೂ ನನ್ನ ಹೆಗಲ ಮೇಲೆ ಇರೋದು ಇವನಿಗೆ ಗೊತ್ತಿಲ್ಲ. ನಾನು ಇಲ್ಲಿ ಬಂದಿರೋದು ನನ್ನ ಅನಿವಾರ್ಯತೆಗೋಸ್ಕರ ಅಲ್ಲ, ಬೇರೆ ಒಂದು ರಹಸ್ಯಕ್ಕಾಗಿ. ಆದರೆ ಇವನ ಮಾತುಗಳು, ಈತನನ್ನ ಸಂಪೂರ್ಣವಾಗಿ ಸ್ವಾರ್ಥಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ನಿಮ್ಮ ಮಾತು ನಿಲ್ಲಿಸಿ ವಿಕ್ರಾಂತ್, ಅದಿತಿ ಗಂಭೀರ ಧ್ವನಿಯಲ್ಲೇ ಹೇಳಿದ್ಲು.
ಲಾಭದ ಮಾತು ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತು. ಯಾರಿಗೆ ಹೆಚ್ಚು ಲಾಭ ಅಂತ. ನಾನು ಈ ಮದುವೆಗೆ ಒಪ್ಪಿದ್ದು ಕೇವಲ ಕೇವಲ ನನ್ನ ಅಪ್ಪನ ಮಾನ ಉಳಿಸೋಕಷ್ಟೆ. ನೀವು ಈ ರೀತಿ ಅವಮಾನ ಮಾಡುವುದನ್ನು ಮುಂದುವರಿಸಿದರೆ ನನ್ನಿಂದ ಅದೇ ರೀತಿಯ ಪ್ರತ್ಯುತ್ತರ ಸಿಗುತ್ತದೆ. ನಿಮ್ಮ ಬಗ್ಗೆ ಆಳವಾದ ದುರಭಿಪ್ರಾಯ ಇಟ್ಕೊಂಡು ಈ ಗೌರವದ ಮುಖವಾಡ ಹಾಕ್ಕೊಂಡು ಬದುಕುವುದಕ್ಕಿಂತ ಸತ್ಯವನ್ನ ಹೇಳಿ ದೂರವಿರುವುದೇ ಉತ್ತಮ. ವಿಕ್ರಾಂತ್ ಕೋಪದಿಂದ ಮೇಜಿನ ಸುತ್ತ ಓಡಾಡ್ತಾನೆ. ಅವನ ಸೂಟ್ ಕೆಳಗೆ ಅವನ ಹೃದಯ ಬಲವಾಗಿ ಬಡಿತಾ ಇದೆ. ವಿಕ್ರಾಂತ್ ಮನಸ್ಸಿನಲ್ಲಿ, ಈ ಹೆಣ್ಣು ಎಷ್ಟು ಸುಲಭವಾಗಿ ಮಾತಾಡ್ತಾ ಇದ್ದಾಳೆ. ಇವಳಿಗೆ ಗೊತ್ತಿಲ್ಲ ನನ್ನ ಪರಿಸ್ಥಿತಿ ಏನು ಅಂತ. ಆ ಫೋಟೋ, ಆ ರಹಸ್ಯ, ನಾನು ಈ ಮದುವೆಗೆ ಒಪ್ಪಿದ್ರೆ ಆ ರಹಸ್ಯ ಮತ್ತೆ ಹೊರಗೆ ಬರುತ್ತೆ. ನನ್ನ ಅತ್ತಿಗೆಗೆ ಮಾಡಿದ ಅನ್ಯಾಯ ಮತ್ತೆ ಆಗಬಾರ್ದು. ಅದಕ್ಕೆ ನಾನು ಇವಳನ್ನು ದೂರ ಇಡಬೇಕು. ಯಾಕೆ ನನ್ನನ್ನು ಪ್ರೀತಿಸ್ತಾಳೆ ಅಂತ ತಿಳಿದ್ರೆ ಇನ್ನೂ ಹೆಚ್ಚು ನೋವಾಗ್ತದೆ. ಅವಳು ಅವಮಾನ ಮಾಡಿ ದೂರ ಇಡುವುದೇ ಉತ್ತಮವಾದ ದಾರಿ. ವಿಕ್ರಾಂತ್ ನಿಂತು ಅದಿತಿಯ ಕಡೆಗೆ ನೋಡ್ತಾನೆ. ಈ ಸತ್ಯ ಹೇಳ್ಬೇಕು ಅಷ್ಟೆ. ಸತ್ಯ ಇಷ್ಟೆ, ನೀನು ಇಷ್ಟವಿಲ್ಲದಿದ್ರೂ ಹಣಕ್ಕಾಗಿ ಮತ್ತು ಗೌರವಕ್ಕಾಗಿ ಈ ಬಂಧನಕ್ಕೆ ಹೋಗ್ತಾ ಇದೀಯಾ. ನಾನು ಇಷ್ಟ ಬಿದ್ದರೂ ಈ ಬಂಧನದಿಂದ ಹೊರಗೆ ಬರಲು ಸಾಧ್ಯವಾಗದೆ ಒಪ್ಕೊಂಡಿದ್ದೀನಿ. ಇದರಲ್ಲಿ ಯಾರು ಹೆಚ್ಚು ಸ್ವಾರ್ಥಿ? ನೀನು. ಯಾಕಂದ್ರೆ ನೀನದು ನಾಟಕದ ಒಪ್ಪಿಗೆ. ಕಣ್ಣುಗಳಲ್ಲಿ ಅದಿತಿಯಲ್ಲಿ ನೀರು ಹರಿಯೋಕೆ ಪ್ರಾರಂಭವಾಗ್ತವೆ. ಆದರೆ ಅವಳು ಅದನ್ನು ಮುಚ್ಚಿಡೋಕೆ ಪ್ರಯತ್ನಿಸಲಿಲ್ಲ. ನನ್ನದು ಒಪ್ಪಿಗೆ ನಾಟಕವಾಗಿರಬಹುದು ವಿಕ್ರಾಂತ್, ಆದರೆ ನನಗೆ ಈ ಮದುವೆ ಅನ್ನೋದು ಆಗಲೇಬೇಕಾಗಿದೆ. ನೀವು ನನ್ನನ್ನು ಎಷ್ಟೇ ದ್ವೇಷಿಸಿದ್ರು, ಅವಮಾನಿಸಿದ್ರು, ಚುಚ್ಚಿ ಮಾತಾಡಿದ್ರು, ಎಷ್ಟೇ ಅವಮಾನ ಮಾಡಿ ಈ ಈ ಮರಳುಗಲ್ಲು ಕರಗೋದೇ ಇಲ್ಲ. ನನಗೆ ನನ್ನ ದಾರಿನೇ ಮುಖ್ಯ. ನಿನ್ನ ದಾರಿ ಗುರಿ ನನ್ನ ಆಸ್ತಿ ಅಲ್ವಾ ವಿಕ್ರಾಂತ್ ಹುಡುಗಿದ್ದ. ನಿಮ್ಮ ಆಸ್ತಿ ಆಗಲಿ ನಿಮ್ಮ ದ್ವೇಷವಾಗಲಿ ನನಗೆ ಅಸಡ್ಡೆ. ಅದಿತಿ ತನ್ನ ಮುಖವನ್ನು ಒರೆಸ್ಕೊಂಡು ಹೇಳಿದ್ಲು. ಈ ಮದುವೆ ಆಗ್ತದೆ. ಮತ್ತು ಅನಂತರ ಅವಳು ನಿಧಾನವಾಗಿ ವಿಕ್ರಾಂತ್ನ ಕಡೆ ನೋಡ್ತಾಳೆ. ಅನಂತರ ನಾನೇ ನಿಮ್ಮಿಂದ ದೂರ ಸರಿತೀನಿ. ನಿಮಗೆ ಈ ಬಂಧನ ಬೇಕಿಲ್ಲ ಅಂದಮೇಲೆ ನಾನು ನಿಮ್ಮ ಜೊತೆ ಒಂದು ದಿನವೂ ಇರುವುದಿಲ್ಲ. ನಮ್ಮ ಗೌರವದ ಮುಖವಾಡ ಉಳಿಯುವವರೆಗೆ ಮಾತ್ರ ನನ್ನ ಪಾತ್ರ. ವಿಕ್ರಾಂತ್ನಿಗೆ ಅವಳ ಮಾತುಗಳು ಮನಸ್ಸಿನ ಆಳದಲ್ಲಿ ಯಾವುದೋ ಒಂದು ಭಾವನೆಯನ್ನ ತೀವ್ರವಾಗಿ ಕಲಕುತ್ತೆ. ಇವಳು ಇವತ್ತಿನ ಕಾಲದ ಹುಡುಗಿ ಈ ರೀತಿ ಮಾತಾಡ್ತಾಳ? ನನ್ನಿಂದ ಬೇಗ ದೂರ ಹೋಗಕ್ಕೆ ಬಯಸ್ತಿದ್ದಾಳ? ಹಾಗಾದ್ರೆ ಅವಳು ಆಸ್ತಿಗಾಗಿ ಬಂದಿಲ್ವಾ? ಅವನ ಮನಸ್ಸಿನಲ್ಲಿ ಒಂದು ಕ್ಷಣ ಗೊಂದಲ ಅನ್ನೋದು ಮೂಡುತ್ತೆ. ನನಗೆ ಬೇಕಾಗಿರೋದು ಅದೇ ಅದಿತಿ. ವಿಕ್ರಾಂತ್ ಸ್ವಲ್ಪ ಶಾಂತವಾಗಿಯೇ ಹೇಳ್ತಾನೆ. ನನಗೆ ನಿನ್ನಂತಹ ಸಂತೋಷಕ್ಕಾಗಿ ಬದುಕುವ ಹೆಣ್ಣು ಮಕ್ಕಳು ಖಂಡಿತ ಬೇಡ. ಹೆಣ್ಮಕ್ಳು ಹೇಗಿರ್ಬೇಕಂದ್ರೆ, ಒಂದು ಒಪ್ಪಂದ ಮಾಡ್ಕೊಂಡ್ಬಿಡೋಣ. ಅದಿತಿ ಉಬ್ಬೇರಿಸಿದ್ಲು. ಒಪ್ಪಂದ? ಹೌದು. ವಿಕ್ರಾಂತ್ ಟೇಬಲ್ನಿಂದ 2 ಕಾಗದಗಳನ್ನು ತೆಗೆದ. ನಾವು ಇಬ್ಬರು ಒಂದು ಲಿಖಿತ ಒಪ್ಪಂದಕ್ಕೆ ಬರೋಣ. ಇದು ನಮ್ಮ ಮದುವೆಯ ಸ್ವರೂಪವನ್ನು ನಿರ್ಧರಿಸ್ತದೆ. ಏನಪ್ಪಾ ಅಂದರೆ, ಮೊದಲನೇದು, ಸಾರ್ವಜನಿಕವಾಗಿ ನಾವು ಪತಿ ಪತ್ನಿಯರಾಗಿ ಇರ್ತೀವಿ. ಯಾವುದೇ ಕುಟುಂಬದ ಸಮಾರಂಭ ಅಥವಾ ವ್ಯಾಪಾರ ಸಭೆಯಲ್ಲಿ ನಮ್ಮ ನಡುವೆ ಯಾವುದೇ ಸಂಘರ್ಷ ಇಲ್ಲ ಅನ್ನೋ ಥರ ಮೊದಲನೇದು ನಟನೆ ಮಾಡಬೇಕು. ಎರಡನೇದು, ಮದುವೆ ನಂತರ ನಮ್ಮ ಜೀವನ ಸಂಪೂರ್ಣವಾಗಿ ಪ್ರತ್ಯೇಕವಾಗಿ ಇರಬೇಕು. ಬೇರೆ ಬೇರೆ ರೂಮು, ಬೇರೆ ಬೇರೆ ಜೀವನ ಶೈಲಿ, ನಮ್ಮ ನಡುವೆ ಯಾವುದೇ ದೈಹಿಕವಾಗಲಿ ಮಾನಸಿಕವಾಗಲಿ ಭಾವನಾತ್ಮಕವಾಗಲಿ ಯಾವುದೇ ರೀತಿಯ ಸಂಬಂಧ ಇರೋದೇ ಇಲ್ಲ. ಸ್ವತಂತ್ರವಾದ ನಿರ್ಧಾರ. ಏನಪ್ಪ ಅಂದರೆ, ಮೂರನೇದು, ನೀನು ನಿನ್ನದೇ ಆದ ಜೀವನ ಶೈಲಿ, ವ್ಯಾಪಾರ ಇರ್ಬೋದು, ಅದು ಏನೇ ಇರ್ಬೋದು, ಮುಂದುವರಿಸಬಹುದು. ನಾನು ನಿನ್ನ ವಿಷಯದಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ, ಮೂಗು ತೂರಿಸೋದಿಲ್ಲ. ನೀನು ನನ್ನ ವಿಷಯದಲ್ಲಿ ಮೂಗು ತೂರಿಸೋ ಹಾಗಿಲ್ಲ. ನೆಕ್ಸ್ಟ್ 4ನೇದು, 1 ವರ್ಷದ ನಂತರ ಎಲ್ಲ ಕುಟುಂಬದ ಸಮಸ್ಯೆಗಳು ಬಗೆಹರಿದಾಗ ನಾವು ಪರಸ್ಪರ ಒಪ್ಪಿಗೆಯೊಂದಿಗೆ ವಿಚ್ಛೇದನ ಪಡಿತೀವಿ. ಆಗ ನೀನು ಅಂಬಿಕಾ ನಿಲಯದ ಆಸ್ತಿಯಲ್ಲಿ 1 ಪೈಸಾವನ್ನು ಕೂಡ ಕ್ಲೈಮ್ ಮಾಡುವ ಹಾಗಿಲ್ಲ, ಮಾಡಬಾರ್ದು. ವಿಕ್ರಾಂತ್ ಈ ಕಾಗದವನ್ನು ಅದಿತಿಯ ಒಂದು ಮುಂದಿಟ್ಟ. ಇದಕ್ಕೆ ನೀನು ಸಹಿ ಹಾಕಿದ್ರೆ ಈ ಮದುವೆ ಖಂಡಿತ ಮುಂದುವರಿಯುತ್ತದೆ ಅಂತ ಹೇಳ್ತಾನೆ. ಇಲ್ಲವಾದರೆ ಈಗಲೇ ನಿಲ್ಲಿಸಬಹುದು. ನನ್ನಿಂದ ನಿನಗೆ ಕೇವಲ ದ್ವೇಷ ಮತ್ತು ಅವಮಾನ ಮಾತ್ರ ಸಿಗ್ತದೆ ಅದಿತಿ ಆ ಕಾಗದವನ್ನು ನಿಧಾನವಾಗಿ ಕೈಗೆತ್ಕೊಂಡ್ಳು. ಅದರ ಶೀರ್ಷಿಕೆ ಪರಸ್ಪರ ಅಂತರದ ಅಗ್ರಿಮೆಂಟ್ ಫಾರ್ ಮ್ಯೂಚುವಲ್ ಡಿಸ್ಟೆನ್ಸ್, ಒಪ್ಪಂದ ಅಂತ ಇತ್ತು.
ಅವಳು ಒಂದು ಸೆಕೆಂಡ್ ಆ ಕಾಗದವನ್ನು ನೋಡಿದ್ಲು. ನಂತರ ವಿಕ್ರಾಂತ್ ಗಂಭೀರವಾಗಿ ಮುಖವನ್ನು ನೋಡಿದ್ಲು. ಅದಿತಿ ಮನಸ್ಸಿನಲ್ಲೇ ಅನ್ಕೊಂತಾಳೆ, ಇದು ಸರಿಯಾಗಿದೆ. ಈ ರಹಸ್ಯದಿಂದ ಇವನನ್ನು ರಕ್ಷಿಸೋಕೆ 1 ವರ್ಷ ಬಂಧನ ನಾನು ಸಹಿಸಲೇಬೇಕಾಗತ್ತೆ ಅಂತ. ಪ್ರೀತಿ ಇಲ್ಲದವನ ಜೊತೆ ಬದುಕುವುದಕ್ಕಿಂತ ದೂರವಿರುವುದು ಉತ್ತಮ. ಅವನು ನನ್ನನ್ನು ಬೇರೆ ಯಾವುದೋ ಪ್ರೀತಿಯ ಕನಸುಗಾರ ಅಂತ ತಿಳಿದರೆ ಅವನು ಇನ್ನೂ ಹೆಚ್ಚು ದೂರ ಹೋಗ್ತಾನೆ. ಹೌದು, ಇದು ನನ್ನ ರಕ್ಷಣೆಯ ಮುಖವಾಡ. ಅವನು ತನ್ನ ಪರ್ಸ್ನಿಂದ ಪೆನ್ನನ್ನು ತೆಗಿತಾಳೆ. ಸರಿ ವಿಕ್ರಾಂತ್, ನನಗೆ ಸಂಪೂರ್ಣವಾಗಿ ಒಪ್ಪಿಗೆ ಇದೆ. ಅವಳು ತನ್ನ ಭಾವನೆಗಳನ್ನು ಸಂಪೂರ್ಣವಾಗಿ ಅತ್ತಿಕ್ಕಿ ಗಡುಸು ಧ್ವನಿಯಲ್ಲಿ ಹೇಳಿದ್ಲು. ನಾನು ಖಂಡಿತ ಒಪ್ತೇನೆ, ಆದರೆ ಒಂದೇ ಒಂದು ಷರತ್ತು. ವಿಕ್ರಾಂತ್ ಉಬ್ಬೇರಿಸಿದ್ದ. ಏನೋ? ನಾವು ಪರಸ್ಪರ ದ್ವೇಷಿಸ್ತೀವಿ ಅಥವಾ ನಮ್ಮ ನಡುವೆ ಅಂತರವಿದೆ ಎಂಬುದನ್ನು ಯಾರ ಮುಂದೆಯೂ ಕೂಡ ಪ್ರದರ್ಶಿಸಬಾರ್ದು. ನಾವು ಪ್ರೀತಿಯಿಂದ ಇದ್ದೇವಿ ಅಂತಾನೆ ನಾವೆಲ್ಲರ ಮುಂದೆ ನಟಿಸ್ಬೇಕು. ನಿಮ್ಮ ತಂದೆ, ತಾಯಿ ಅಥವಾ ಯಾರೇ ಆಗಿರಬಹುದು. ಹೊರಗಿನ ಜಗತ್ತಿಗೆ ವಿಕ್ರಾಂತ್ ಕಟುವಾಗಿ ನೆಕ್ಕಿದ್ದ. ಪ್ರೀತಿಯ ನಟನೆಯ ಕಷ್ಟ, ಆದರೆ ನಿಮ್ಮ ಗೌರವ ಉಳಿಬೇಕಲ್ವಾ? ಸರಿ, ಒಪ್ತೇನೆ. ಸಾರ್ವಜನಿಕವಾಗಿ ನಾವಿಬ್ರು ಖುಷಿಯಾದ ದಂಪತಿಗಳಾಗಿರ್ತೀವಿ, ಗುಪ್ತವಾಗಿ ನಾವಿಬ್ರು ಅಪರಿಚಿತರಾಗೇ ಇರ್ತೀವಿ. ಅದಿತಿ ಕಾಗದದ ಕೆಳಗೆ ದೃಢವಾಗಿ ಸಹಿ ಹಾಕ್ತಾಳೆ. ಅವಳ ಸಹಿಯ ಕೆಳಗೆ ಅದಿತಿ ಎಸ್ ಎಂದು ಇತ್ತು. ಒಪ್ಪಂದಕ್ಕೆ ಸಹಿ ಹಾಕಿದ ನಂತರ ಇಬ್ಬರ ನಡುವೆ ಒಂದು ವಿಚಿತ್ರ ಮತ್ತು ಆಳವಾದ ಮೌನ ಆವರಿಸುತ್ತೆ. ಈ ಒಪ್ಪಂದದಿಂದ ಇಬ್ಬರಿಗೂ ಮುಕ್ತಿ ಸಿಕ್ಕಂತೆ ಇತ್ತು, ಆದರೆ ಆ ಮುಕ್ತಿ ಒಂದು ರೀತಿಯ ಬಲಿಪಶು ಭಾವನೆಯನ್ನು ತಂದಿತ್ತು. ವಿಕ್ರಾಂತ್ ಕಾಗದಗಳನ್ನು ಎತ್ತಿ ತನ್ನ ಡ್ರಾಯರ್ನಲ್ಲಿ ಹಾಕ್ತಾನೆ. ಅವನು ಹಿಂತಿರುಗಿ ಕಿಟಕಿಯ ಹೊರಗೆ ಕೆಳಗೆ ವೇಗವಾಗಿ ಚಲಿಸುವಂತಹ ಟ್ರಾಫಿಕ್ ಕಡೆ ನೋಡ್ತಾನೆ. ಸೊ ಅದನ್ನೆಲ್ಲ ನೋಡ್ತಾ ಇದ್ದಾಗ ವಿಕ್ರಾಂತ್ ಒಳಗಿನ ಮಾತು, 1 ವರ್ಷದ ಗಡುವು, 1 ವರ್ಷದ ನಂತರ ಈ ಹೆಣ್ಣು ನನ್ನಿಂದ ದೂರ ಹೋಗ್ತಾಳಾ? ಅವಳಿಗೆ ಕೇವಲ ಹಣ ಮತ್ತು ಗೌರವ ಬೇಕಿತ್ತು, ನನಗೆ ಕೇವಲ ರಕ್ಷಣೆ ಬೇಕಿತ್ತು. ಇದೊಂದು ಮುಗಿದ ಅಧ್ಯಾಯ. ಇನ್ನು ಆ ರಹಸ್ಯ ಹೊರಗೆ ಬಾರದಂತೆ ನೋಡಿಕೊಳ್ಳೋದು ನನ್ನ ಕೆಲಸ. ಆ ಫೋಟೋ, ಆ ಅತ್ತಿಗೆ, ನೀನು ನೆಮ್ಮದಿಯಾಗಿರಬೇಕು. ಈ ಸಮಯದಲ್ಲಿ ಅದಿತಿ ಆಫೀಸ್ನಿಂದ ಹೊರಗೆ ಹೋಗಲು ಹೊರಟಳು. ಅವಳು ಬಾಗಿಲು ತಲುಪುವ ಮೊದಲು ಅವಳು ತಿರುಗಿ ವಿಕ್ರಾಂತ್ನ ಕಡೆ ಒಮ್ಮೆ ನೋಡಿದಾಳೆ. ವಿಕ್ರಾಂತ್, ಅವಳು ನಿಧಾನವಾಗಿ ಹೇಳಿದ್ಲು, ನೀವು ಯಾರನ್ನೋ ತುಂಬ ಪ್ರೀತಿಸಿದ್ದೀರಿ. ಆ ನೋವು ನಿಮ್ಮಲ್ಲಿ ಇನ್ನೂ ಇದೆ, ಅದು ನನಗೆ ಗೊತ್ತಾಗ್ತಾ ಇದೆ. ಅದೇ ನೋವು ನನ್ನನ್ನು ಕೂಡ ಕಾಡ್ತಾ ಇದೆ. ಆದರೆ ಈ ಮದುವೆ ಆಗಲೇಬೇಕು. ನೀವು ನನ್ನನ್ನು ದ್ವೇಷಿಸಿ, ಆದರೆ ನಿಮ್ಮ ಈ ದ್ವೇಷ ಬೇರೆ ಯಾರನ್ನೋ ಉಳಿಸ್ತಾ ಇದೆ. ಅವಳು ಮಾತು ಮುಗಿಸಿ ಹೊರಗೆ ನಡೆದು ಹೋದ್ಲು. ಬಾಗಿಲು ನಿಧಾನವಾಗಿ ಮುಚ್ಚಿತ್ತು. ವಿಕ್ರಾಂತ್ ತಿರುಗಿ ಬಾಗಿಲಿನ ಕಡೆ ನೋಡಿದ. ಆ ಕೊನೆಯ ಮಾತು ಬೇರೆ ಯಾರನ್ನೋ ಉಳಿಸ್ತಾ ಇದೆ. ಅವನಿಗೆ ಅರ್ಥವಾಗಲಿಲ್ಲ ಇವಳು ಯಾರ ಬಗ್ಗೆ ಮಾತಾಡ್ತಿದ್ದಾಳೆ ಅಂತ. ಅವನು ಗೊಂದಲದಲ್ಲಿ ನಿಂತಿರುವಾಗ ಅವನ ಫೋನ್ನಲ್ಲಿ ಒಂದು ನೋಟಿಫಿಕೇಶನ್ ಅನ್ನೋದು ಬರುತ್ತೆ. ಅದು ಒಂದು ಬೆದರಿಕೆಯ ಸಂದೇಶ. ವಿಕ್ರಾಂತ್, ನೀವು ಈ ಹುಡುಗಿಯನ್ನ ಮದುವೆಯಾದರೆ ನಿಮ್ಮ ಸಂಪೂರ್ಣ ಇಂದಿನ ರಹಸ್ಯವನ್ನ ಹೊರಗೆ ಹಾಕ್ಬಿಡ್ತೀನಿ. ಎಚ್ಚರ, ನನಗೆ ಬೇಕಾದ್ದು ಸಿಗಬೇಕು. ಈ ಮದುವೆ ನಿಲ್ಲಬೇಕು. ನಿನ್ನ ಅತ್ತಿಗೆಯ ಕತೆ ಮತ್ತೆ ಪ್ರಾರಂಭವಾಗಲಿದೆ. ಆ ಸಂದೇಶ ಬಂದ ತಕ್ಷಣ ವಿಕ್ರಾಂತ್ನ ಮುಖದ ಮೇಲೆ ಆಳವಾದ ಭಯ ಮತ್ತು ಆಘಾತ ಮೂಡುತ್ತೆ. ಅವನು ತಕ್ಷಣ ಕಿಟಕಿಯ ಬಳಿ ಓಡಿ ಹೋಗ್ತಾನೆ. ಕಚೇರಿಯ ಕೆಳಗೆ ಬೀದಿಯ ಗಾಡಿಯಲ್ಲಿದ್ದ ಅದಿತಿ ತನ್ನ ಫೋನನ್ನು ನೋಡ್ತಾ ಇದ್ದಾಳೆ. ಆ ಸಂದೇಶವನ್ನು ಅವಳು ಯಾರಿಗೂ ಫಾರ್ವರ್ಡ್ ಕೂಡ ಮಾಡ್ತಾ ಇದ್ದಾಳೆ. ಅದು ಕಾಣಿಸುತ್ತೆ. ಅದಿತಿ ಗಾಡಿಯಲ್ಲಿ ಕೂತು ಆಕಾಶದ ಕಡೆ ನೋಡಿದ್ಲು. ಅವಳ ಕಣ್ಣಲ್ಲಿ ಒಂದು ಸಣ್ಣ ನಗು ಅನ್ನೋದಿತ್ತು, ಆದರೆ ಅದು ನೋವಿನಿಂದ ಕೂಡಿದ ನಗು ಆಗಿತ್ತು. ಅದಿತಿ ಮನಸ್ಸಿನೊಳಗಿನ ರಹಸ್ಯ, ನಾನು ನಿಮ್ಮ ದ್ವೇಷವನ್ನು ಎದುರಿಸೋಕೆ ಸದಾ ಸಿದ್ಧ ವಿಕ್ರಾಂತ್. ನಿಮ್ಮ ಇಂದಿನ ನೋವು ನನಗೆ ಗೊತ್ತಿದೆ. ಅದಕ್ಕಾಗಿಯೇ ನಿಮ್ಮನ್ನು ಬೆದರಿಸುತ್ತಿರುವ ಆ ವ್ಯಕ್ತಿ, ಆ ನೇರಳು ಪಾತ್ರ ನಿಮ್ಮನ್ನು ಸಂಪೂರ್ಣವಾಗಿ ಮುಗಿಸುವ ಮೊದಲು ನಾನು ಈ ಕುಟುಂಬಕ್ಕೆ ಖಂಡಿತ ಬರಲೇಬೇಕು. ನಾನು ಇಲ್ಲಿ ಬಂದಿರುವುದು ನಿಮ್ಮ ಹೆಂಡತಿಯಾಗಿ ಅಲ್ಲ, ಬೇರೆ ಯಾವುದೋ ಉದ್ದೇಶಕ್ಕಾಗಿ ವಿಕ್ರಾಂತ್. ಮೇಲಿಂದ ನೋಡಿದಾಗ ಕಚೇರಿಯ ಎದುರಿನ ಕಟ್ಟಡದ ಮೇಲೆ ಒಬ್ಬ ಕಪ್ಪು ಕ್ಯಾಪ್ ಧರಿಸಿದ್ದ ವ್ಯಕ್ತಿ ಅನ್ನೋನು ನಿಂತಿದ್ದು ಕಾಣಿಸ್ತು. ಆ ವ್ಯಕ್ತಿ ವಿಕ್ರಾಂತ್ನ ಆಫೀಸ್ ಕಡೆ ನೋಡುತ್ತಾ ತನ್ನ ಕೈಯನ್ನ ನಿಧಾನವಾಗಿ ಮುಷ್ಟಿಯನ್ನ ಮಾಡ್ತಿದ್ದ. ಆ ಕಪ್ಪು ಟೋಪಿಯ ವ್ಯಕ್ತಿ ಬಹುಶಃ ಕಥೆಯ ಅಸಲಿ ವಿಲನ್ ಆಗಿರಬಹುದು. ಈಗ ಮುಂದಿನ ಅಧ್ಯಯನದ ಸೂಚನೆಯನ್ನ ಕೊಡ್ತೀನಿ. ಆ ನೇರಳಿನ ಪಾತ್ರ, ಆ ಕಪ್ಪು ಕ್ಯಾಪ್ನ ವ್ಯಕ್ತಿ ಯಾರಿರಬಹುದು?
ವಿಕ್ರಾಂತ್ ಮತ್ತು ಅತಿಥಿಯ ರಹಸ್ಯ ಹೇಳಿಕೆ, ಆ ವ್ಯಕ್ತಿಗೂ ಇರುವ ಸಂಬಂಧ ಏನು? ಈಕೆ ಆತನನ್ನ ಮದುವೆಯಾಗುತ್ತಿರುವ ಕಾರಣ ಏನು? ಅಂತಹ ದೊಡ್ಡ ವ್ಯಕ್ತಿಯನ್ನ ಈಕೆ ರಕ್ಷಿಸುವ ಅನಿವಾರ್ಯತೆಯಾದರೂ ಏನು? ನೋಡೋಣ ಮುಂದಿನ ಭಾಗದಲ್ಲಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣೋ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಪ್ರತಿದಿನ ಕತೆ ಬರುತ್ತೆ, ಮಿಸ್ ಮಾಡದೆ ನೋಡಿ.